ಮಾರ್ಕೋನಿ ಎಂಬ ವಿಜ್ಞಾನಿಯು ಆವಿಷ್ಕರಿಸಿ ಸಂಶೋಧಿಸಿದ ಅಥವಾ ಸುಧಾರಿಸಿದ ಟ್ರಾನ್ಸಿಸ್ಟರ್ ಅಥವಾ ರೇಡಿಯೋ ಎಂಬ ಒಂದು ವೈಜ್ಞಾನಿಕ ಸಾಧನ ಅಥವಾ ಆಕಾಶವಾಣಿ ಎಂಬ ವಿಸ್ಮಯ ಇಂದಿಗೂ ಜಗತ್ತನ್ನು ಆಳುತ್ತಿರುವುದು ಹಾಗೂ ಮನರಂಜಿಸುತ್ತಾ ಇರುವುದು ಬಹಳ ಸಂತೋಷಕರ ವಿಷಯ. ಮಾನವ ಸಮಾಜಕ್ಕೆ ಮನರಂಜನೆ ಹಾಗೂ ಸಂವಹನವು ವಿವಿಧ ದೇಶಗಳ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿವಿಧ ಭಾಗಗಳಿಂದ ಸುದ್ದಿ ಸಮಾಚಾರಗಳನ್ನು ಹಾಗೂ ಇತರೆ ಯಾವುದೇ ರೀತಿಯ ಮನರಂಜನಾತ್ಮಕ ಸಂಗತಿಗಳನ್ನು ಆಕಾಶವಾಣಿ ಮತ್ತು ದೂರದರ್ಶನಗಳು ಬಿತ್ತರಿಸಿ ಸಮಾಜದ ಒಳಿತಿಗೆ ಹಾಗೂ ಜ್ಞಾನಾರ್ಜನೆಗೆ ಬಹಳ ಮುಖ್ಯವಾದ ಸಾಧನೆಗಳಾಗಿವೆ. ಕಳೆದ 150 ವರ್ಷಗಳಲ್ಲಿ ಸಂವಹನ ತಂತ್ರಜ್ಞಾನವು ನಂಬಲಾಗದ ಸಾಧನೆಗಳನ್ನು ಮಾಡಿದೆ ಮತ್ತು ಸಂವಹನ ದಿಗಂತದಲ್ಲಿ ಇನ್ನೂ ಅನೇಕ ಅದ್ಭುತ ಸಾಧನೆ ಮಾಡಲಿದೆ. 1800ರ ದಶಕದ ಮಧ್ಯಭಾಗದಲ್ಲಿ ಟೆಲಿಗ್ರಾಫ್ ಮತ್ತು ಟೆಲಿಫೋನಿನ ಆವಿಷ್ಕಾರಕ್ಕೆ ಮುಂಚಿತವಾಗಿ ಎಲ್ಲ ಸಂವಹನವು ತಂತ್ರಜ್ಞಾನದಿಂದ ಮುಕ್ತವಾಗಿತ್ತು. ಈ ಬೆಳವಣಿಗೆಗಳು ಸಂವಹನದೆಂದಿಗಿಂತಲೂ ಹೆಚ್ಚು ವೇಗವಾಗಿ ನಡೆಯಲು ಅವಕಾಶ ಮಾಡಿಕೊಟ್ಟವು. ಸಂವಹನ ತಂತ್ರಜ್ಞಾನವು 1920ರ ಹೊತ್ತಿಗೆ ರೇಡಿಯೋ ಮತ್ತು ದೂರದರ್ಶನ ಪ್ರಸಾರಗಳಿಗೂ ತಲುಪಿತು. ಅದೇ ಸಮಯದಲ್ಲಿ ಫೈಬರ್ ಆಪ್ಟಿಕ್ಸ್ನ ಆವಿಷ್ಕಾರವೂ ಆಯಿತು. 1936ರ ಹೊತ್ತಿಗೆ ಮೊದಲ ಪ್ರೋಗ್ರಾಮಬಲ್ ಕಂಪ್ಯೂಟರ್ ಅನ್ನು ಕಂಡುಹಿಡಿಯಲಾಯಿತು. ಶೀಘ್ರದಲ್ಲೇ ವೈಯಕ್ತಿಕ ಕಂಪ್ಯೂಟರ್ ಅನ್ನು ಅನುಸರಿಸಲಾಯಿತು. ಸೂಕ್ಷ್ಮ ಸಂಸ್ಕರಣೆಯ ವೇಗವೂ ಹೆಚ್ಚುತ್ತಿತ್ತು. 1947ರಲ್ಲಿ ಟ್ರಾನ್ಸಿಸ್ಟರ್ಗಳ ಆವಿಷ್ಕಾರ ಮತ್ತು ಇಂಟಗ್ರೇಟೆಡ್ ಸರ್ಕ್ಯೂಟ್ಗಳ ನಂತರ ಡಿಜಿಟಲ್, ಎಲೆಕ್ಟ್ರಾನಿಕ್ ಮತ್ತು ಆಧುನಿಕ ಗ್ಯಾಜೆಟ್ಗಳಿಗೆ ಅಡಿಪಾಯ ಹಾಕಿದವು. 1950ರ ದಶಕದಲ್ಲಿ ಉಡಾವಣೆ ಮಾಡಲಾದ ಸಂವಹನ ಉಪಗ್ರಹಗಳು ಇಡೀ ಜಗತ್ತನ್ನು ಸಂಪರ್ಕಿಸುವ ಉಪಗ್ರಹ ಸಂವಹನ ಯುಗಕ್ಕೆ ನಾಂದಿ ಹಾಡಿದವು. ಅಂತರ್ಜಾಲದ ಪೂರ್ವಗಾಮಿಯಾದ ಆರ್ಪಾನೆಟ್ ಅನ್ನು 1960ರ ದಶಕದಲ್ಲಿ ಕಂಪ್ಯೂಟರ್ ನೆಟ್ವರ್ಕಿಂಗ್ ಅವಕಾಶ ಮಾಡಿಕೊಡುವ ಮೂಲಕ ಅಭಿವೃದ್ಧಿಪಡಿಸಲಾಯಿತು. ಅಂತರ್ಜಾಲವು ಅಥವಾ ಇಂಟರ್ನೆಟ್ ಸಾರ್ವಜನಿಕವಾಗಿ ಲಭ್ಯವಾಯಿತು. ಈ ಮೂಲಕ ಸಂವಹನ ಜಗತ್ತು ವಿಶಾಲವಾಯಿತು ಹಾಗೂ ವೈರ್ಲೆಸ್ ಸಂವಹನ, ಎಐ, ಐಒಟಿ ಅಂತಹ ಕ್ಷೇತ್ರಗಳಲ್ಲಿನ ಪ್ರಗತಿಗಳು ಈಗ ನಮ್ಮನ್ನು ಹೈಪರ್ ಕನೆಕ್ಟೆಡ್ ಭವಿಷ್ಯದ ಕಡೆಗೆ ಮುನ್ನಡೆಸುತ್ತಿದೆ. ಈ ಎಲ್ಲ ಅಭಿವೃದ್ಧಿಯ ಕಾರಣವಾಗಿ ಇಂದು ನಾವು ನೇರ ಪ್ರಸಾರ ದೂರದರ್ಶನ ಎಂಬ ಒಂದು ಸಂವಹನ ರೀತಿಯನ್ನು ಹೊಂದಿದ್ದೇವೆ. ನೇರ ಪ್ರಸಾರ ದೂರದರ್ಶನ ಅಥವಾ ಡೈರೆಕ್ಟ್ ಬ್ರಾಡ್ಕಾಸ್ಟಿಂಗ್ ಸ್ಯಾಟಲೈಟ್ ಭೂಸ್ಥಾಯಿ ಕಕ್ಷೆಯಲ್ಲಿರುವ ಸಂವಹನ ಉಪಗ್ರಹಗಳನ್ನು ದೂರದರ್ಶನ ಸಂಕೇತಗಳನ್ನು ನೇರವಾಗಿ ವೀಕ್ಷಕರ ಮನೆಗಳಿಗೆ ಕಳುಹಿಸಲು ಬಳಸಲಾಗುತ್ತದೆ. 1 ಸೆಕೆಂಡ್ಗೆ 12 ಶತಕೋಟಿ ಬಾರಿ ಚಕ್ರಗಳು, ಸೈಕಲ್ಸ್ ಅನ್ನುತ್ತೇವೆ ಇದನ್ನು, ಇರುವ ಕೆಯು ಬ್ಯಾಂಡ್ನಲ್ಲಿ ಪ್ರಸರಣವು ಸಂಭವಿಸುತ್ತದೆ. ಈ ಹೆಚ್ಚಿನ ಆವರ್ತನಗಳಲ್ಲಿ ಸ್ವೀಕರಿಸುವ ಆಂಟನಾ ಕೇವಲ 18 ಇಂಚು ವ್ಯಾಸದ ಸಣ್ಣ, ಇದನ್ನು ನಾವು ಡಿಶ್ ಆಂಟನಾ ಎಂದು ಕರೆಯುತ್ತೇವೆ. 1 DBS ಸೇವೆಯಲ್ಲಿ 100ಕ್ಕೂ ಹೆಚ್ಚು ಕಾರ್ಯಕ್ರಮಗಳು ಲಭ್ಯವಿದೆ. ಡಿಬಿಎಸ್ ಪ್ರಸರಣವು ಡಿಜಿಟಲ್ ಆಗಿದೆ. ಸಾಮಾನ್ಯವಾಗಿ ಡಿಜಿಟಲ್ ಟೆಲಿವಿಷನ್ ಸಿಗ್ನಲ್ ಗಣನೀಯ ಬ್ಯಾಂಡ್ವಿತ್ ಅಗತ್ಯವಿರುತ್ತದೆ. ಆದಾಗೂ ಚಲಿಸುವ ಚಿತ್ರಗಳ ಸರಣಿಯಲ್ಲಿ ಅಂತರ್ಗತವಾಗಿರುವ ಪುನರುಕ್ತಿಗಳನ್ನು ಲಾಭ ಮಾಡಿಕೊಳ್ಳುವ ಮೂಲಕ ಸಂಕೋಚನ ತಂತ್ರಗಳ ಪ್ರಸರಣ ದರವನ್ನು ಸೆಕೆಂಡಿಗೆ 2 ರಿಂದ 4 ಮಿಲಿಯನ್ ಬಿಟ್ಗಳಿಗೆ ಕಡಿಮೆಗೊಳಿಸುತ್ತವೆ. ಸಾಂಕೇತಿಕ ಡಿಕೋಡಿಂಗ್ ಅನ್ನು ಸೆಟಪ್ ಬಾಕ್ಸ್ ಪಟ್ಟಿಗೆಯಿಂದ ನಡೆಸಲಾಗುತ್ತದೆ. ಅದು ದೂರವಾಣಿ ಮಾರ್ಗಕ್ಕೂ ಸಂಪರ್ಕ ಹೊಂದಿದೆ. ಯಾವ ಪ್ರದರ್ಶನಗಳನ್ನು ವೀಕ್ಷಿಸಲಾಗುತ್ತಿದೆ ಎಂಬುದರ ಬಗ್ಗೆ ದತ್ತಾಂಶವನ್ನು ಕಳುಹಿಸಲು ಮತ್ತು ಪ್ರೀಮಿಯಂ ಕಾರ್ಯಕ್ರಮಗಳನ್ನು ಸ್ವೀಕರಿಸಲು ಅನುಮತಿಯನ್ನು ಪಡೆಯಲು ದೂರವಾಣಿ ಸಂಪರ್ಕವನ್ನು ಬಳಸಲಾಗುತ್ತದೆ. ಇದಕ್ಕೆ ಎಲ್ಲ ಮೂಲವಾದದ್ದು ಉಪಗ್ರಹ ಸಂವಹನ, ಅಂದರೆ ಸ್ಯಾಟಲೈಟ್ ಕಮ್ಯುನಿಕೇಶನ್. ಉಪಗ್ರಹ ಸಂವಹನ ಎಂದರೆ ಭೂಮಿಯ ಸುತ್ತ ಕಕ್ಷೆಯಲ್ಲಿರುವ ಸಂವಹನ ಉಪಗ್ರಹವನ್ನು ಕಮ್ಯುನಿಕೇಶನ್ ಸ್ಯಾಟಲೈಟ್ಸ್ ಬಳಸಿಕೊಂಡು ಮಾಹಿತಿಯನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವುದು. ಇದು ಇಲ್ಲದಿದ್ದರೆ ನಾವಿಂದು ಮನೆಯಲ್ಲೇ ಕುಳಿತುಕೊಂಡು ಯಾವುದೇ ನೇರ ಕಾರ್ಯಕ್ರಮವನ್ನು ನೋಡುವುದು ಅಸಾಧ್ಯವಾಗುತ್ತಿತ್ತು. ಸಂವಹನ ಉಪಗ್ರಹವು ಒಂದು ಕೃತಕ ಉಪಗ್ರಹವಾಗಿದ್ದು ಭೂಮಿಯ ವಿವಿಧ ಸ್ಥಳಗಳಲ್ಲಿ ಟ್ರಾನ್ಸಿಸ್ಟರ್ ಮತ್ತು ರಿಸೀವರ್ ನಡುವೆ ಚಾನೆಲ್ ಅನ್ನು ರಚಿಸುವ ಮೂಲಕ ಟ್ರಾನ್ಸ್ಪಾಂಡರ್ ಮೂಲಕ ಸಂಕೇತವನ್ನು ರವಾನಿಸುತ್ತಿದೆ. ದೂರವಾಣಿ, ರೇಡಿಯೋ, ಅಂತರ್ಜಾಲ ಮತ್ತು ಮಿಲಿಟರಿ ಅನ್ವಯಿಕೆಗಳಿಗೆ ಉಪಗ್ರಹ ಸಂವಹನಗಳನ್ನು ಬಳಸುತ್ತೇವೆ. 2000ಕ್ಕೂ ಹೆಚ್ಚು ಕೃತಕ ಉಪಗ್ರಹಗಳು ನಮ್ಮ ತಲೆಯ ಮೇಲಿರುವ ಬಾಹ್ಯಾಕಾಶದಲ್ಲಿ ಸುತ್ತುತ್ತಿದೆ. ಹಾಗಿದ್ದರೆ
ಬೇರೆ ಬೇರೆ ರೀತಿಯ ಉಪಗ್ರಹಗಳಿವೆಯೇ? ಹೌದು, ವಿವಿಧ ಸಂಸ್ಥೆಗಳಿಗೆ ವಿವಿಧ ಉದ್ದೇಶಗಳನ್ನು ಪೂರೈಸುವ ಅನೇಕ ರೀತಿಯ ಉಪಗ್ರಹಗಳಿವೆ. ಯಾವುದೇ ಸಂವಹನ ಉಪಗ್ರಹದ ಅನ್ವಯ ಅಥವಾ ಉದ್ದೇಶವು ಆನ್ಬೋರ್ಡ್ ತಂತ್ರಜ್ಞಾನ ಮತ್ತು ಉಪಕರಣಗಳಿಂದ ಹಿಡಿದು ಕಕ್ಷೆಯ ಮಾರ್ಗಗಳವರೆಗೆ ಹಲವಾರು ಅಂಶಗಳನ್ನು ನಿರ್ಧರಿಸುತ್ತದೆ. ಕೆಲವು ಉಪಗ್ರಹಗಳು ಭೂಮಿಯ ತಿರುಗುವಿಕೆಯೊಂದಿಗೆ ಜಿಯೋ ಸಿಂಕ್ರೊನಸ್ ಕಕ್ಷೆ ಸಮನ್ವಯದಲ್ಲಿ ಚಲಿಸುವಾಗ ಇತರ ಉಪಗ್ರಹಗಳು ಹೆಚ್ಚು ವೇಗವಾಗಿ ಮತ್ತು ಭೂಮಿಗೆ ಹತ್ತಿರದಲ್ಲಿ ಪರಿಭ್ರಮಿಸುತ್ತವೆ. ಸಂವಹನ ಉಪಗ್ರಹಗಳು 4 ವಿಭಾಗಗಳಿವೆ. ಅಂದರೆ ಭೂಸ್ಥಾಯಿ ಭೂಮಿಯ ಕಕ್ಷೆ, ಇದನ್ನ ಜಿಇಒ ಅಥವಾ ಜಿಯೋ ಸ್ಟೇಷನರಿ ಅರ್ತ್ ಆರ್ಬಿಟ್. ಮಧ್ಯಮ ಭೂಮಿಯ ಕಕ್ಷೆ ಎಂಇಒ, ಮೀಡಿಯಂ ಅರ್ತ್ ಆರ್ಬಿಟ್. ಭೂಮಿಯ ಕೆಳಕಕ್ಷೆ ಎಲ್ಇಒ, ಲೋ ಅರ್ತ್ ಆರ್ಬಿಟ್. ಹೆಚ್ಚು ಅಂಡಾಕಾರದ ಕಕ್ಷೆ HEO ಅಥವಾ ಹೈಲಿ ಎಲಿಪ್ಟಿಕಲ್ ಆರ್ಬಿಟ್ ಎನ್ನುವ ಉಪಗ್ರಹಗಳನ್ನು ಹೊಂದಿದ್ದೇವೆ. ವಿಭಿನ್ನ ಉಪಗ್ರಹ ಕಕ್ಷೆಯ ಮಾರ್ಗಗಳು ವಿವಿಧ ಅನ್ವಯಿಕೆಗಳಿಗಾಗಿ ಭೂಮಿಯ ವಿವಿಧ ಪ್ರದೇಶಗಳಿಗೆ ವ್ಯಾಪ್ತಿಯನ್ನು ಒದಗಿಸುತ್ತದೆ. ಇದರಲ್ಲಿ ತುಂಬಾ ಮುಖ್ಯವಾದದ್ದು ಜಿಯೋ ಸ್ಟೇಷನರಿ ಅರ್ತ್ ಆರ್ಬಿಟ್. ನಾವು ಎಂದಾದರೂ ಭೂಸ್ಥಿರ ಉಪಗ್ರಹವನ್ನು ನೋಡಿದರೆ ಅದು ನಿಶ್ಚಲವಾಗಿ ಇರುತ್ತದೆ. ಯಾಕಂದರೆ ಅದು ಭೂಮಿಯ ಸುತ್ತ ಭೂಮಿಯ ಕಕ್ಷೆಯ ಅದೇ ವೇಗದಲ್ಲಿ ಸುತ್ತುತ್ತವೆ. ಅವು ಭೂಮಿಯಿಂದ ಅತ್ಯಂತ ದೂರದಲ್ಲಿರುವ ಉಡಾವಣೆದಾರರು ಸಾಮಾನ್ಯವಾಗಿ ಸಂವಹನ ಉಪಗ್ರಹಗಳು ಮತ್ತು ಹವಾಮಾನ ಉಪಗ್ರಹಗಳನ್ನು ಭೂಸ್ಥಾಯಿ ಕಕ್ಷೆಗಳಲ್ಲಿ ಇರಿಸುತ್ತಾರೆ. ಇದರಿಂದ ಅವರೊಂದಿಗೆ ಸಂವಹನ ನಡೆಸುವ ಉಪಗ್ರಹ ಆಂಟೆನಾಗಳು ಅವುಗಳನ್ನು ಪತ್ತೆ ಹಚ್ಚಲು ಚಲಿಸಬೇಕಾಗಿಲ್ಲ. ಆದರೆ ಉಪಗ್ರಹಗಳು ಇರುವ ಆಕಾಶದಲ್ಲಿ ಶಾಶ್ವತವಾಗಿ ಸೂಚಿಸಬಹುದು. ಸ್ಥಿರವಾದ 0 ಡಿಗ್ರಿ ಮತ್ತು ಭೂಸ್ಥಾಯಿ ಕಕ್ಷೆಗಳ ವೃತ್ತಾಕಾರದ ಕಾರಣದಿಂದ ಜಿಇಒನಲ್ಲಿನ ಉಪಗ್ರಹಗಳು ರೇಖಾಂಶದಿಂದ ಮಾತ್ರ ಸ್ಥಳದಲ್ಲಿ ಭಿನ್ನವಾಗಿರುತ್ತವೆ. ಏರಿಯನ್ ಪ್ಯಾಸೆಂಜರ್ ಪೇಲೋಡ್ ಎಕ್ಸ್ಪೆರಿಮೆಂಟ್ ಅಂದರೆ APPLE ಇಸ್ರೋದ ಮೊದಲ ಸ್ಥಳೀಯ ಪ್ರಾಯೋಗಿಕ ಸಂವಹನ ಉಪಗ್ರಹವಾಗಿದೆ. ಜೂನ್ 19, 1981 ಉಡಾಯಿಸಲಾಯಿತು. ಅಭಿವೃದ್ಧಿ ಹಾರಾಟದ ಮೂಲಕ ಇದನ್ನು GTO ಅಂದರೆ ಜಿಯೋ ಸಿಂಕ್ರೊನಸ್ ಟ್ರಾನ್ಸ್ಪಾಂಡರ್ ಆರ್ಬಿಟ್ಗೆ SLV-3 4ನೇ ಹಂತದ ಮೋಟರ್ನಿಂದ ಪಡೆದು ಇಸ್ರೋದ ಅಪೋಜಿ ಮೋಟರ್ನಿಗೆ ಇದನ್ನು ಜಿಯೋ ಸಿಂಕ್ರೊನಸ್ ಆರ್ಬಿಟ್ಗೆ ಹೆಚ್ಚಿಸಲಾಯಿತು. ಕೈಗಾರಿಕಾ ಶೆಡ್ಗಳಲ್ಲಿ ಸೀಮಿತ ಮೂಲ ಸೌಕರ್ಯಗಳೊಂದಿಗೆ ಇದನ್ನು ಕೇವಲ 2 ವರ್ಷಗಳಲ್ಲಿ ವಿನ್ಯಾಸಗೊಳಿಸಲಾಯಿತು ಮತ್ತೆ ನಿರ್ಮಿಸಲಾಯಿತು. ಕಲ್ಪನಾ ಎಂಬ ಉಪಗ್ರಹ ಒಂದು ವಿಶಿಷ್ಟ ಕಾರ್ಯಾಚರಣೆಯಾಗಿದ್ದು ಇದನ್ನು ಬಹಳ ಕಡಿಮೆ ಸಮಯದಲ್ಲಿ ವಿಶೇಷ ಹವಾಮಾನ ಉಪಗ್ರಹವಾಗಿ ಸಾಕಾರಗೊಳಿಸಲಾಯಿತು ಮತ್ತು ಧ್ರುವ ಉಪಗ್ರಹ ಉಡಾವಣಾ ವಾಹನದಲ್ಲಿ ಹಾರಿಸಲಾಯಿತು. ಕಲ್ಪನಾ 1 ಒಂದು ವಿಶೇಷ ಹವಾಮಾನ ಭೂಸ್ಥಿರ ಉಪಗ್ರಹವಾಗಿದ್ದು ಇದನ್ನು 2002 ಸೆಪ್ಟೆಂಬರ್ 12 ಉಡಾವಣೆ ಮಾಡಲಾಯಿತು. ಮೂಲತಃ ಮೆಟ್ಸ್ಟ್ಯಾಟ್ ಎಂದು ಹೆಸರಿಡಲಾಯಿತು. ಮತ್ತೆ ಕೊಲಂಬಿಯಾ ಬಾಹ್ಯಾಕಾಶ ನೌಕೆಯಲ್ಲಿ ಸಾವನ್ನಪ್ಪಿದ ಕಲ್ಪನಾ ಚಾವ್ಲಾರವರ ಹೆಸರಿಗೆ ಮಾರ್ಪಡಿಸಲಾಯಿತು. ಕಡಲ ಮತ್ತು ವಾಯುಯಾನ ಸುರಕ್ಷತಾ ಸೇವೆಗಳು ಅಥವಾ ತಡೆರಹಿತ ಮತ್ತು ವಿಶ್ವಾಸಾರ್ಹ ಸಂಪರ್ಕವು ಅತ್ಯುನ್ನತವಾಗಿ ಮೊಬೈಲ್ ಉಪಗ್ರಹ ಸಂವಹನ ಸೇವೆಗಳಿಗೆ ಇದು ಸೂಕ್ತವಾದ ಉಪಗ್ರಹವಾಗಿದೆ. ಜಿಇಒ ಉಪಗ್ರಹಗಳ ಬಳಕೆಯ ಪ್ರಕರಣಗಳಿಗೆ ಹೆಚ್ಚುವರಿ ಉದಾಹರಣೆಗಳು ಸಮುದ್ರದಲ್ಲಿ ಸಿಬ್ಬಂದಿ ಸಂಪರ್ಕ, ಇನ್ಫ್ಲೈಟ್ ವೈಫೈ, UAV ಅಂದ್ರೆ ಅನ್ಸ್ಕ್ರೂಡ್ ಏರಿಯಲ್ ವೆಹಿಕಲ್ಸ್ ಅಥವಾ ಮಾನವರಹಿತ ವೈಮಾನಿಕ ವಾಹನಗಳು, ವಿಪತ್ತು ಪ್ರತಿಕ್ರಿಯೆ, ಕೃಷಿ ಸಾರಿಗೆ ಮತ್ತು ಉಪಯುಕ್ತ ಕೈಗಾರಿಕೆಗಳಿಗೆ ಜಿಇಒ ಸ್ಯಾಟಲೈಟ್ ಸಂವಹನೆಯನ್ನು ಬಳಸಲಾಗುತ್ತದೆ. 1988ರಲ್ಲಿ IRSIA ಇಂದ ಪ್ರಾರಂಭಿಸಿ ಇಸ್ರೋ ಅನೇಕ ಕಾರ್ಯಾಚರಣೆಯ ದೂರ ಸಂವೇದಿ ಉಪಗ್ರಹಗಳನ್ನು ಉಡಾವಣೆ ಮಾಡಿದೆ. ಇಂದು ಭಾರತವು ರಿಮೋಟ್ ಸೆನ್ಸಿಂಗ್ ಉಪಗ್ರಹಗಳ ಅತಿ ದೊಡ್ಡ ಸಮೂಹಗಳಲ್ಲಿ ಒಂದನ್ನು ಹೊಂದಿದೆ. ಈ ಉಪಗ್ರಹಗಳು ದತ್ತಾಂಶವನ್ನು ಕೃಷಿ, ಜಲ ಸಂಪನ್ಮೂಲಗಳು, ನಗರ ಯೋಜನೆ, ಗ್ರಾಮೀಣಾಭಿವೃದ್ಧಿ, ಖನಿಜ ನಿರೀಕ್ಷೆಗಳು, ಪರಿಸರ, ಅರಣ್ಯ, ಸಾಗರ ಸಂಪನ್ಮೂಲಗಳು ಮತ್ತು ವಿಪತ್ತು ನಿರ್ವಹಣೆಯನ್ನು ಒಳಗೊಂಡು ಹಲವಾರು ಅನ್ವಯಿಕೆಗಳಿಗೆ ಬಳಸಲಾಗುತ್ತದೆ. EOS-1, ರಿಸ್ಯಾಟ್ 2BR-1 ಅಂತಹ ಉಪಗ್ರಹಗಳು 2019 ರಿಂದ
2022 ಉಡಾವಣೆ ಮಾಡಲ್ಪಟ್ಟ ಭೂಮಿಯ ವೀಕ್ಷಣೆ, ಸಾಗರ ವೀಕ್ಷಣೆ, ಕೃಷಿ ಅರಣ್ಯ ಮತ್ತು ವಿಪತ್ತು ನಿರ್ವಹಣಾ ಬೆಂಬಲಕ್ಕೆ ಉಡಾಯಿಸಲ್ಪಟ್ಟ ಲಿಯೋ ಉಪಗ್ರಹಗಳ ಕೆಲವು ಉದಾಹರಣೆಗಳು ಆಗಿವೆ. ಭಾರತೀಯ ರಾಷ್ಟ್ರೀಯ ಉಪಗ್ರಹ ಅಂದರೆ ಇನ್ಸ್ಯಾಟ್ ವ್ಯವಸ್ಥೆಯು ಭೌಗೋಳಿಕ ರಾಷ್ಟ್ರೀಯ ಕಕ್ಷೆಯಲ್ಲಿ ಇರಿಸಲಾಗಿರುವ ಅತಿ ದೊಡ್ಡ ದೇಶೀಯ ಸಂವಹನ ವ್ಯವಸ್ಥೆಗಳಲ್ಲಿ ಒಂದಾಗಿದೆ. 200ಕ್ಕೂ ಹೆಚ್ಚು ಟ್ರಾನ್ಸ್ಪಾಂಡರ್ಗಳಿವೆ ಮತ್ತು ಅವುಗಳನ್ನು ದೂರ ಸಂಪರ್ಕ, ಹವಾಮಾನ, ದೂರದರ್ಶನ ಪ್ರಸಾರ, ವಿಪತ್ತು ಎಚ್ಚರಿಕೆ, ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗಳು ಮತ್ತು ವಿವಿಧ ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ. ಜಿಸ್ಯಾಟ್ 30 ಜನವರಿ 17, 2021 ಸಂವಹನ ಕಾರ್ಯಕ್ಕಾಗಿ, ಕಲ್ಪನಾ 1 ಸೆಪ್ಟೆಂಬರ್ 12, 2002 ಸಂವಹನ ಮತ್ತು ವಯೋಮಾನ ಹಾಗೂ ಪರಿಸರ ನಿರ್ವಹಣೆಗಾಗಿ ಉಡಾಯಿಸಲಾದ ಕೆಲವು ಉಪಗ್ರಹಗಳು ಆಗಿವೆ. ಸಂವಹನ ಉಪಗ್ರಹದ ಮಾಹಿತಿಗಳನ್ನು ನಾವು ಅಂತರ್ಜಾಲದ ಮೂಲಕ ಪಡೆದುಕೊಳ್ಳಬಹುದು. ಅಂತರ್ಜಾಲವು ಪರಸ್ಪರ ಸಂಪರ್ಕ ಕಲ್ಪಿಸುವ ಜಾಲಗಳ ವಿಸ್ತಾರವಾದ ಸಂಗ್ರಹವಾಗಿದೆ. ತಂತಿಗಳು, ಕೇಬಲ್ಗಳು, ರೇಡಿಯೋ ತರಂಗಗಳು ಮತ್ತು ಇತರ ರೀತಿಯ ನೆಟ್ವರ್ಕಿಂಗ್ ಮೂಲಕ ಕಂಪ್ಯೂಟರ್ಗಳು ಪರಸ್ಪರ ಅಂತರ್ಜಾಲಕ್ಕೆ ಸಂಪರ್ಕ ಹೊಂದಿವೆ. ಇದು ಒಂದು ವಿತರಣಾ ನೆಟ್ವರ್ಕಿಂಗ್ ವ್ಯವಸ್ಥೆಯಾಗಿದೆ. ಅಂದರೆ ಡೇಟಾವನ್ನು ಸರಿಯಾದ ರೀತಿಯಲ್ಲಿ ಕಳಿಸುವ ಮತ್ತು ಸ್ವೀಕರಿಸುವ ಯಾವುದೇ ಕಂಪ್ಯೂಟರ್ ಅಥವಾ ಹಾರ್ಡ್ವೇರ್ ಅಂತರ್ಜಾಲದ ಭಾಗವಾಗಿರಬಹುದು. ನೆಟ್ವರ್ಕಿಂಗ್ನಲ್ಲಿ ಪ್ರೋಟೋಕಾಲ್ ಎನ್ನುವುದು ಕೆಲವು ಕ್ರಿಯೆಗಳನ್ನು ಮಾಡುವ ಮತ್ತು ಡೇಟಾವನ್ನು ಫಾರ್ಮ್ಯಾಟ್ ಮಾಡುವ ಪ್ರಮಾಣಿತ ಮಾರ್ಗವಾಗಿದೆ. ಇದರಿಂದ 2 ಅಥವಾ ಹೆಚ್ಚಿನ ಸಾಧನಗಳು ಪರಸ್ಪರ ಸಂವಹನ ನಡೆಸಲು ಮತ್ತು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಅಂತರ್ಜಾಲ ಬೆಳವಣಿಗೆಯು ಮೊಬೈಲ್ ಜಾಲಗಳ ವಿಕಸನಕ್ಕೆ ಒಂದು ಮುಖ್ಯ ಕಾರಣವಾಗಿದೆ. 2ನೇ ತಲೆಮಾರಿನ ಅಂದರೆ 2G ವ್ಯವಸ್ಥೆಗಳಿಂದ 3G ಮತ್ತು 4G ಕಡೆಗೆ ಚಲಿಸುವ ಪೀಳಿಗೆಯಿಂದ ಪೀಳಿಗೆಗೆ ಹಾದು ಹೋಗುವಿಕೆಯ ದತ್ತಾಂಶ ದರದಲ್ಲಿನ ಹೆಚ್ಚಳದಿಂದ ಮಾತ್ರವಲ್ಲ, ಮತ್ತು ಹಲವು ತಾಂತ್ರಿಕ ಅಂಶಗಳ ಆಧಾರಿತ ವ್ಯವಸ್ಥೆಗಳಿಗೆ ಪರಿವರ್ತನೆಯಿಂದ ಕೂಡಿದೆ. 5G ಜಾಲಗಳು 30 ಗಿಗಾಹರ್ಟ್ಸ್ನಿಂದ 300 ಗಿಗಾಹರ್ಟ್ಸ್ ವ್ಯಾಪ್ತಿಯಲ್ಲಿ ಅಪರೂಪವಾಗಿ ಬಳಸುವ ರೇಡಿಯೋ ಮಿಲಿಮೀಟರ್ ಬ್ಯಾಂಡ್ಗಳಲ್ಲಿ ಕಾರ್ಯನಿರ್ವಹಿಸುತ್ತವೆ. ವೇವ್ನಲ್ಲಿ 5G ಶ್ರೇಣಿಯ ಪರೀಕ್ಷೆಯು ಗೋಪುರದಿಂದ ಸುಮಾರು 500 ಮೀಟರ್ ದೂರದಲ್ಲಿ ಫಲಿತಾಂಶಗಳನ್ನು ನೀಡಿದೆ. ಸಣ್ಣ ಕೋಶಗಳನ್ನು ಬಳಸಿಕೊಂಡು ಮಿಲಿಮೀಟರ್ ತರಂಗದ ಆಧಾರಿತ ವಾಹಕಗಳೊಂದಿಗೆ 5G ನಿಯೋಜನೆಯ ಒಟ್ಟಾರೆ ವ್ಯಾಪ್ತಿ ಪ್ರದೇಶವನ್ನು ಸುಧಾರಿಸುತ್ತದೆ. ಸಣ್ಣ ಕೋಶಗಳ ಕಡಿಮೆ ಸುಪ್ತತೆಯೊಂದಿಗೆ ಅತ್ಯಂತ ವೇಗವಾಗಿ ವ್ಯಾಪ್ತಿಯನ್ನು ನೀಡಬಲ್ಲವು. ಕಡಿಮೆ ಲೇಟೆನ್ಸಿ 5Gಯ ಪ್ರಮುಖ ವೈಶಿಷ್ಟ್ಯಗಳಲ್ಲಿ ಒಂದಾಗಿದೆ. ಇದರೆಲ್ಲರ ಜೊತೆಗೆ ಇವತ್ತು ಅಂತರ್ಜಾಲದ ಬೆಳವಣಿಗೆಯಿಂದ ಮತ್ತೊಂದು ವಿಶಿಷ್ಟ ಸಂವಹನ ರೂಪವೇನೆಂದರೆ GPS, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್. GPS ಎಂಬುದು ಭೂಮಿಯ ಸುತ್ತುತ್ತಿರುವ 30ರಿಂದ ಅಧಿಕ ನ್ಯಾವಿಗೇಷನ್ ಉಪಗ್ರಹಗಳ ಒಂದು ವ್ಯವಸ್ಥೆಯಾಗಿದೆ. ಅವರು ಎಲ್ಲಿದ್ದಾರೆ ಎಂಬುದು ನಮಗೆ ತಿಳಿದಿದೆ, ಯಾಕಂದರೆ ಅವರು ನಿರಂತರವಾಗಿ ಸಂಕೇತಗಳನ್ನು ಕಳುಹಿಸುತ್ತಾರೆ. ನಿಮ್ಮ ಫೋನಿನಲ್ಲಿರುವ GPS ರಿಸೀವರ್ ಈ ಸಂಕೇತಗಳನ್ನು ಕೇಳುತ್ತದೆ. ರಿಸೀವರ್ 4 ಅಥವಾ ಹೆಚ್ಚಿನ GPS ಉಪಗ್ರಹಗಳಿಂದ ತನ್ನ ದೂರವನ್ನು ಲೆಕ್ಕ ಹಾಕಿದ ನಂತರ ನಾವು ಎಲ್ಲಿದ್ದೀವಿ ಎಂಬುದನ್ನು ಕಂಡುಹಿಡಿಯಬಹುದು ಅಥವಾ ಒಂದು ಸ್ಥಳ ಎಲ್ಲಿದೆ ಎಂಬುದನ್ನು ಕಂಡುಹಿಡಿಯಬಹುದು. ಇಂದು ತಂತ್ರಜ್ಞಾನವು ಜೀವನದ ಅನಿವಾರ್ಯ ಭಾಗವಾಗಿದೆ ಮತ್ತು ಸಂವಹನ, ಸಂಶೋಧನೆ, ಆರೋಗ್ಯ ಮತ್ತು ಶಿಕ್ಷಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ತಂತ್ರಜ್ಞಾನದ ಗಣನೀಯ ಮತ್ತು ಸರಿಯಾದ ಬಳಕೆಯ ಉತ್ತಮ ಭವಿಷ್ಯವನ್ನು ರೂಪಿಸಬಹುದು. ಹೀಗೆ ರೇಡಿಯೋ, ದೂರದರ್ಶನ, ಉಪಗ್ರಹ ಮತ್ತು ಅಂತರ್ಜಾಲವು ಇತರ ಸಂವಹನ ಮಾಧ್ಯಮಗಳಿಂದ ವಿಶಾಲವಾದ ಜಗತ್ತು ಅತ್ಯಂತ ಕಿರಿದಾಗಿ ವಿಸ್ಮಯ ಭರಿತವಾಗಿದೆ.